ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಾಗಿದ್ದೀವಿ ಇವತ್ತು ನಾವು. ಅದು ಬೆಂಗಳೂರಿನಾಗ ಎಲ್ಲಪ್ಪ ಅಂದ್ರೆ ಫ್ರೀಡಮ್ ಪಾರ್ಕಿನಾಗ. ಈ ಫ್ರೀಡಮ್ ಪಾರ್ಕಿನಾಗ ಇಡೀ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲೂಕಾ ಹಳ್ಳಿಗಳಿಂದ ಎಲ್ಲ ಹೆಣ್ಮಕ್ಳು ಬಂದಾರ. ಆ ಹೆಣ್ಮಕ್ಳು ಯಾಕೆ ಬಂದಾರ? ತಾಯಂದ್ರಾಗ್ಲಿ ಅಜ್ಜಂದ್ರಾಗ್ಲಿ ವಯಸ್ಸಾದವರಾಗಲಿ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕದಾಗ ಬೆಳಿಗ್ಗೆ ಮುಂಜಾನೆ ಹಾಲಿನ ಪಾಕೆಟ್ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ, ಸರಿ ಪಾಕಿಟು ಎಲ್ಲ ದುಕಾನ್ಗಳನ್ನ ಅಂಗಡಿಗಳನ್ನ ಸಿಗ್ತಾವ. ಅದ್ರ ಸಲಕ್ಕಾಗಿ ಮನೆಗಿರುವಂತಹ ಯಜಮಾನರಾಗ್ಲಿ ಮಕ್ಕಳಾಗ್ಲಿ ಅಣ್ಣತಮ್ಮದರಾಗ್ಲಿ ಅದೆಲ್ಲ ಕುಡಿದು ಕೇಸಿ ಬಹಳಷ್ಟು ಜನ ಸತ್ತಾರ. ಅದ್ರ ಸಲಕ್ಕಾಗಿ ನಮ್ಮ ಕರ್ನಾಟಕದ ಎಲ್ಲ ಹೆಣ್ಮಕ್ಳು ಬಂದು ಸ್ಟ್ರೈಕ್ ಮಾಡ್ಲತ್ತಾರ. ಅದು ಸ್ಟ್ರೈಕ್ ಯಾಕಪ್ಪ ಅಂದ್ರೆ ಇಡೀ ನಮ್ಮ ಕರ್ನಾಟಕದಾಗ ಸಂಪೂರ್ಣವಾಗಿ ಮದ್ಯ ನಿಷೇಧ ಮಾಡಬೇಕು ಅಂತ ದೊಡ್ಡ ಹೋರಾಟ ನಮ್ಮ ಫ್ರೀಡಮ್ ಪಾರ್ಕಿನಾಗ ನಡ್ಲತ್ತದ. ಅದಕ್ಕಾಗಿ ಒಂದು ಮತ ಯೋಚನೆ ಮಾಡ್ರಿ. ಹೆಣ್ಮಕ್ಳು ಬೇಕಾ ಬೇಡ ಅಂತ ಯಾರಾದ್ರೂ ಕೇಳಿದ್ರ ಅಂದ್ರೆ ಇಡೀ ಹೆಣ್ಮಕ್ಳು ಎಲ್ಲರೂ ಬೇಡ ಅಂತಾರ. ಅದ್ರ ಸಲಕ್ಕಾಗಿ ನಮ್ಮ ಕರ್ನಾಟಕದಾಗ ಬಹಳ ಸಂಸಾರಗಳು ಇದರ್ಲಿಂದ ಹಾಳಾಗಿ ಹೋಗ್ಲತ್ತವ. ಸಂಪೂರ್ಣವಾಗಿ ನಮ್ಮ ಕರ್ನಾಟಕದಾಗ ಮದ್ಯ ನಿಷೇಧ ಆಗಬೇಕಂತೂ ಇಷ್ಟು ಜನ ಸೇರಿ ಫ್ರೀಡಮ್ ಪಾರ್ಕಿನಾಗ ಇವರು ಉಗ್ರವಾದ ಹೋರಾಟ ಮಾಡ್ಲತ್ತಾರ. ನಮ್ದು ಹೋರಾಟ ಏನಪ್ಪಾ ಅಂದ್ರೆ ಮದ್ಯಪಾನ ನಿಷೇಧ ಆಯ್ತು ಅಂದ್ರೆ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯ ಸವಲತ್ತು ಸಿಗ್ತದ, ಒಳ್ಳೆಯ ಅನುಕೂಲ ಆಗ್ತದ, ಎಲ್ಲಾ ಸಂಸಾರಗಳು ಚೆಂದಿರ್ತಾವ ಅಂತ ನಮ್ಮ ಚಿಕ್ಕ ಮನವಿಯಾದ. ನೋಡ್ರಿ, ಹಳ್ಳಿಯಿಂದ ಎಲ್ಲರೂ ಬಂದು ಅವ್ರಿಗೆ ಯಾಕಂದ್ರೆ ಸಾಕಾಗೋಗ್ಯದ. ಮನ್ಯಾಗ ಬೆಳಿಗ್ಗೆ ಇಂದ ಸಾಯಂಕಾಲ ಅವ್ರ ಗಂಡದವರಾಗ್ಲಿ ಮಕ್ಕಳಾಗ್ಲಿ ಅಣ್ಣ ತಮ್ಮದವರಾಗ್ಲಿ ಅವರೆಲ್ಲ ಸತಾಸಿ ಜೀವ ತಿಂದು ನೀರು ಕುಡ್ದಿರ್ತಾರೆ. ಅಷ್ಟೆಲ್ಲ ಬೇಸೆತ್ತು ಹಳ್ಳಿಲಿಂತು ತಾಲೂಕಲ್ಲಿಂತು ಎಲ್ಲರೂ ಸೇರಿ ಇಷ್ಟು ಜನ ಬಂದು ಹೋರಾಟ ಮಾಡ್ಲತ್ತಾರಲ್ಲ. ದಯವಿಟ್ಟು ಮುಂದಿನ ದಿನಗಳನ್ಯಾಗೂ ಇದು ಮದ್ಯ ನಿಷೇಧ ಸಂಪೂರ್ಣ ನಮ್ಮ ಕರ್ನಾಟಕದಾಗ ಆಗ್ಬೇಕು. ಆದಾಗ ಎಲ್ಲಾ ಸಂಸಾರಗಳು ಆರಾಮಾಗಿರ್ತಾವ, ಚಂದಾಗಿರ್ತಾವ ಅಂತ ನಮ್ಮ ಮನವಿಯಾದ. ದಯವಿಟ್ಟು ನೋಡ್ರಿ, ಸಣ್ಣ ಮಕ್ಕಳು ಕುಡ್ದು ಸತ್ತೋಗ್ಲತ್ತಾರ, ಗಂಡ ಹೆಂಡತಿ ಇರ್ತಾರ, ಅವ್ರಿಗೆ ಒಂದು ಮಕ್ಕಳು 2 ಮಕ್ಕಳು ಇರ್ತಾರ, ಅವ್ರಿಗೆ ಯಾರು ಸಾಕ್ಬೇಕು? ಆ ಕಷ್ಟ ನೋಡ್ಲಾರ್ದೆ ಸಾಕಾಗಿ ಇವರೆಲ್ಲರೂ ಬಂದು ಸ್ಟ್ರೈಕ್ ನಮ್ಮ ಬೆಂಗಳೂರು ಫ್ರೀಡಮ್ ಪಾರ್ಕಿನಾಗ ಬಂದು ಕುಂತು ಸ್ಟ್ರೈಕ್ ಮಾಡ್ಲತ್ತಾರ. ಬರೋ ದಿನಗಳಾಗ ಸರ್ಕಾರ ಏನಾದಲ್ಲ ಆದಷ್ಟು ಬೇಗ ಇದು ಮದ್ಯ ನಿಷೇಧ ಮಾಡಿ ಒಳ್ಳೆಯ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.